ಟ್ರೈನಲ್ಲಿ ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಅನ್ಸುತ್ತೆ ನೋಡಿ. ಏನಾಯ್ತು? ಇಲ್ಲಿಂದ ಮುಂದೆ ಎಲ್ಲೋ ಮಣ್ಣು ಬಿದ್ದಿದೆ. ಟ್ರೈನ್ ಇಲ್ಲಿಂದ ಹೋಗೋದಕ್ಕೆ 24 ಗಂಟೆ ಆಗುತ್ತೆ. ಅನಂತರಂ, CEO ಅಂಡ್ ಚೀಫ್ ಎಡಿಟರ್, ಪ್ರವಾಸಿ ಚಾನಲ್. ಆಮ್ ಐ ರೈಟ್? ನಾನು ಸ್ವಲ್ಪ ದಿನ UAE ಯಲ್ಲಿದ್ದೆ. ಐ ಆಮ್ ಜಾನ್ ಡೇವಿಡ್. ಹಾಯ್. ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಾಳೆ ಒಂದು ಅರ್ಜೆಂಟ್ ಬಿಸ್ನೆಸ್ ಮೀಟಿಂಗ್ ಕಾರವಾರಲ್ಲಿ. ಈಗೇನು ಮಾಡೋದು? ಬ್ಯಾಂಗ್ಳೂರಲ್ಲಿ ಫ್ಲೈಟ್ ಮಿಸ್ ಆಯಿತು ಅಂತ ಟ್ರೈನ್ ಹಿಡ್ಕೊಂಡೆ. ಈಗ ಅದು ನಿಂತು ಹೋಯ್ತು. ಹಲೋ ಹಲೋ, ಮಾಧುಸ್ವಾಮಿ ಅವ್ರ ತಾನೇ ಮಾತಾಡ್ತಾ ಇರೋದು? ನಾನು ನಟರಾಜ ಮಾತಾಡ್ತಾ ಇದ್ದೀನಿ. ಅಲ್ಲೋಡಿ, ಅಲ್ಲೊಂದು ಅಂಗಡಿ ಇದೆ, ಹೋಗಣ್ವಾ? ಏನಾದರೂ ಕುಡ್ಕೊಂಬರೋಣ. ಇಲ್ಲೇ ಇದ್ದೇನು ಮಾಡ್ತೀರ? ಲೆಟ್ಸ್ ಕಮ್ ಕಮ್. ಲೆಲ್ಲೋ ಬಾಯ್. ದೋ ಜ್ಯೂಸ್. ಹಾ, ಟೀಕೆ. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ಕಾರವಾರವರೆಗೂ ಟಿಕೆಟ್ ತಗೊಂಡಿದ್ದೀನಿ. ನಾಳೆ ಈ ಟ್ರೈನ್ ಹೋದ್ರೂ ಕೂಡ ಕಾರವಾರ್ಗೆ ಹೋಗಲ್ಲ, ಮಂಗಳೂರಿಂದ ಬೇರೆ ರೂಟಲ್ಲಿ ಹೋಗುತ್ತಂತೆ. ರೈಲ್ವೆ ಹೆಲ್ಪ್ ಲೈನ್ ಅಲ್ಲಿ ಹೇಳಿದ್ರು. ಏಕ್ ಜ್ಯೂಸ್ ಟೀಕೆ. कारवार जाने के लिए व्हीकल मिलता है क्या? कार बस तो नहीं मिलने वाला है यहाँ से, आपको लोरी मिलेगा। यहाँ से लोरी पकड़ के एक 20 किलोमीटर जाएगा तो वहाँ एक छोटा सा टाउन आएगा, वहाँ से और एक गाड़ी पकड़ के और 20 किलोमीटर जाएगा तो कारवार हाईवे आएगा. ಇಲ್ಲೇ ವೆಯ್ಟ್ ಮಾಡ್ಕೊಂಡಿರೋದಕ್ಕಿಂತ ಲಾರಿಯಲ್ಲಿ ಹೋಗ್ಬಿಡೋಣ. ಮ್ಯಾರಿಡಾ? ಲವ್ ಮ್ಯಾರೇಜ್? ನಾನು ಅದೇನೆ. ಲವ್ ಇನ್ ದ ಟೈಮ್ ಆಫ್ ಕಾಲರ ಮಾರ್ಕ್ ಅವ್ರು ಬರ್ದಿರೋ ಬುಕ್ಕನ್ನು ಓದಿದ್ದೀರಾ? ಆ ಥರದ ಪ್ರೀತಿನೇ ನಂದು. ಮನಸ್ಸಿಗೆ ಖುಷಿಯಾದಾಗೆಲ್ಲ ಅವಳು ಮುಂದೆ ನಾನು ನಿಂತ್ಕೊಂಡಾಗ ಅವಳು ನನಗೆ ಅಂಬಿಕಾಪತಿ ಅಂತ ಕರಿತಾ ಇದ್ಲು. ನಾನು ಅವಳನ್ನು ಅಮರಾವತಿ ಅಂತಿದ್ದೆ. ಅಸ್ಸಾಮಲ್ಲಿರೋ ಒಂದು ಆರ್ಫನೇಜ್ ಅಲ್ಲಿ ಕರ್ನಾಟಕದಿಂದ ಬಂದಿರೋ ಒಬ್ಬ ಬಡ ಫಾದರ್ನ ಮಗನೇ ನಾನು. ಒಂದು ದಿನಾನೂ ತಪ್ಪದೆ ಅದ್ಭುತವಾಗಿರೋ ಡ್ರೆಸ್ ಹಾಕೊಂಡು ಆ ನನ್ನ ಪ್ರೀತಿ ದೇವತೆ ಅಲ್ಲಿಗೆ ಬರ್ತಾ ಇದ್ಲು. ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಿದೆ. ಅವಳು ನೋಡಿದ ಕ್ಷಣದಿಂದ ಅವಳನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಪ್ರೀತಿನ ಅವಳಿಗೆ ಸುಮಾರು ಸಲ ಹೇಳಿ ನೋಡಿದೆ, ಆದ್ರೆ ಅವಳು ಅದನ್ನ ಗಮನಿಸ್ಲಿಲ್ಲ. ಅದಾದ್ಮೇಲೆ ಅವಳ ಎಕ್ಸಾಮ್ ಮುಗೀತು. ನನ್ನ ಪ್ರೀತಿ ದೇವತೆನೂ ಅವಳ ಕುಟುಂಬನೂ ಅಸ್ಸಾಂನ ಬಿಟ್ಟು ಅವ್ರ ಊರಿಗೆ ಹೋಗ್ಬಿಟ್ರು. ಅವತ್ ನನ್ನ ಮನ್ಸೊಡ್ದೋಗಿ ನನ್ನನ್ನು ಬಿಟ್ಟು ಹೋಗ್ತಾ ಇರೋ ಆ ಟ್ರೈನ್ ನಾನು ನೋಡ್ತಾನೆ ಇದ್ದೆ. ಆಮೇಲೆ ನನ್ನ ಜೀವನ ಶುರುವಾಯಿತು. ತುಂಬಾ ನಗರಗಳಲ್ಲಿ ನನ್ನ ಜೀವನ ಸಾಗ್ತಾ ಇತ್ತು. ನನ್ನ 40ನೇ ವಯಸ್ಸಲ್ಲಿ ನಾನು ದುಬೈಗೆ ಬಂದೆ. ಒಂದು ಆ್ಯಡ್ ಕಂಪ್ನಿಯಲ್ಲಿ ನಾನು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಅಲ್ಲೇ ನಾನು ನನ್ನ ಅಮರಾವತಿನ ಇನ್ನೊಂದ್ಸಲ ನೋಡಿದೆ. आयना? Yes. Hena? That's my husband.
ಅದಾದ್ಮೇಲೆ ಇನ್ನೊಂದೆರಡು ಮೂರು ಸಲ ನಾನು ಐನಾನ ನೋಡ್ದೆ. ಯಾವಾಗ್ಲೂ ಕಾರಲ್ಲಿ ಅವಳ ಹಸ್ಬೆಂಡ್ ಮುಂದೆ, ಅವಳ ಹಿಂದೆ ಕುತ್ಕೋತಾ ಇದ್ಲು. ಎಲ್ಲ ಗೊತ್ತಿರೋನ್ಗೆ ಏನು ಸಿಗೋದಿಲ್ಲ ಅಂತ ದೊಡ್ಡವರು ಸುಮ್ಮನೆ ಹೇಳಿರೋದಿಲ್ಲ. ಅಲ್ಲೇ ನಾನು ಜೋಸೆಫ್ ಸರ್ ಅಂದ್ರೆ ಡೇವಿಡ್ ಅವ್ರ ಅಪ್ಪನ್ನ ಅಲ್ಲಿ ಇನ್ನೊಂದ್ಸಲ ನೋಡ್ದೆ. ನನ್ನನ್ನು ನಾನೇ ಪರಿಚಯ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಅಂಕಲ್ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಆದ್ವಿ. ಟೈಮ್ ಸಿಕ್ದಾಗೆಲ್ಲ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಆ ಕಾರಣದಿಂದ ನಾದ್ರೂ ಅವಳನ್ನ ನೋಡೋಣ ಅಂತ. ಏನಮ್ಮ ನೀನ್ ನಾಳೆ ಬೆಳಗ್ಗೆ ಹೋಗ್ಬೋದಲ್ಲ? ಇಲ್ಲಪ್ಪ, ನಾನು ಹೊರಡ್ತೀನಿ. ಜೋ ವೆಯ್ಟ್ ಮಾಡ್ತಿದ್ದಾರೆ. ಹೋಗ್ಬರ್ತೀನಿ. ಸರಿ. ಅನ್ಕೊಳ್ದೆ ಇರೋ ತರ ಒಂದ್ ಸಂಭವ ನಡೀತು. ಅದು ಕೂಡ ನನ್ನ ಕಣ್ಮುಂದೆನೆ. ಅದಾದ 3 ವಾರದ ನಂತರ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಅವಳ ಹಸ್ಬೆಂಡ್ ಸತ್ತೋದ. ಅವಳ ಟೈಮ್ ಚೆನ್ನಾಗಿತ್ತು. ಅವಾಗ ಗೊತ್ತಾಯ್ತು ಅವಳು ಯಾಕೆ ಹಿಂದೆ ಕೂತ್ಕೋತಾ ಇದ್ಲು ಅಂತ. I still love you. ನಿಜ ಹೇಳ್ಬೇಕು ಅಂದ್ರೆ ಟೈಮ್ ಮಿಷನ್ ಅಲ್ಲಿ ಕುತ್ಕೊಂಡು ಒಂದು 20 ವರ್ಷದ ಹಿಂದೆ ಹೋದಾಗಾಯ್ತು. ಇನ್ನೊಂದ್ಸಲ ನನ್ನ ಮನ್ಸಲ್ಲಿ ಪ್ರೀತಿ ಚಿಗುರೊಡಿತು. ಅವಳನ್ನ ನೋಡ್ತಾನೆ ಇರ್ಬೇಕು ಅಂತ ಅನಿಸ್ತು. ರಾತ್ರಿ ಹಗಲು ಅವಳು ಹಿಂದೆನೆ ಸುತ್ತಾ ಇದ್ದ. Acting on an object is called false. A push or a pull or an active object is called false. Anna Joseph, please report to principal room immediately. Okay, I'll be right back. ಸರ್, ನಾನು ಈ ಆನಿಮೇಟೆಡ್ ಕ್ಯಾರೆಕ್ಟರ್ಸ್ಗಳನ್ನೆಲ್ಲ ಸ್ಕೂಲಲ್ಲಿ ಸೆಲೆಕ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್, ಅದು ಅವ್ರಿಗೊಂದು ಅವಕಾಶ ಕೊಡಬೇಕು. ಅವ್ರ ಫ್ರೆಂಡ್ಸ್, ಅವ್ರಗಳ ಟೀಚರ್ಸ್ ಅವರೆಲ್ಲ ಕಾರ್ಟೂನ್ ಕ್ಯಾರೆಕ್ಟರ್ಸ್ಗಳಾಗ್ತಿದ್ದಾರೆ. ಇಟ್ಸ್ ಸೋ ಫನ್ನಿ ಅಲ್ವಾ? ಇವರು ಅಯ್ಯೋ ನೋ ಸರ್. ಓ ಕಮ್ ಆನ್. ಸರ್, ಐ ಕಾಂಟ್. ಹಲೋ, ನಾಳೆಗೆ ಜಾರ್ಜ್ ಅವ್ರು ತೀರ್ಕೊಂಡು 2 ವರ್ಷ. ಪ್ಲೀಸ್ ಕಮ್. ಓಕೆ. Talk to my father. ರೆಡಿ? ಅದಾದ್ಮೇಲೆ 3 ತಿಂಗಳಲ್ಲಿ ನನ್ನ ಮದ್ವೆ ಮುಗ್ದೋಯ್ತು. ನಮ್ಮ ಮಾವ ಫಾರ್ಮ್ ಐಲ್ಯಾಂಡ್ ಅಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ರು. ಫಸ್ಟ್ ನೈಟ್ ಒಂದು ಅದ್ಭುತವಾದ ಬೋಟಲ್ಲಿ